ಕ್ಷೋಹಿಣಿ ಮಾರ್ಬಲ ಗುರುಧಾರಿಣಿಯಲ್ಲಿ ಇಷ್ಟೆಲ್ಲ ಬೇಕಿತ್ತ ಬೇಕು ಅಂತಲೇ ಇಷ್ಟೊತ್ತು ನೋಡಿ ಪ್ರಸಂಗ ಮುಗಿಸಿಕೊಡ್ತಿದ್ದೆ. ಅವನು ತಡೆಯುವುದು ನಮ್ಮ ಅಣ್ಣಯ್ಯ ಯಾವತ್ತಿಗೂ ಬೇಡ 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 ಬೇಡ. ಯಾವುದಕ್ಕೂ ಒಂದು ಕಾಲದ ನಿರ್ಣಯ ಅಂತ ಇದೆ. ಅದನ್ನು ತಲೀಲಿಕ್ಕೆ ನಿನಗೂ ಆಗುದಿಲ್ಲ, ಅವನಿಗೂ ಆಗುದಿಲ್ಲ, ನನಗೂ ಆಗುದಿಲ್ಲ. ಆದ್ರೆ ನೀವು ಮನಸ್ಸು ಮಾಡಿ ಆಗುದಿಲ್ಲ ಅಂತ ಬಿಟ್ಟರು. ನಿಮ್ಮ ಆಶೀರ್ವಾದ ಉಂಟು ಅಂತ ಆದ್ರೆ, ಅಣ್ಣನ ಶುಭ ಹಾರೈಕೆ ಉಂಟು ಅಂತ ಆದ್ರೆ ಒಂದು ಹಗಲು ಒಂದೇ ಹಗಲು ಇಡೀ ಭಾರತ ಹವ ಮುಗಿಸ್ತೇನೆ. ಹೌದಾ? ನಿನ್ನ ಮಗನಲ್ಲಿ ಹೇಳ್ತಾ ಇದ್ದಾನೆ, ಒಂದು ರಾತ್ರಿ ಸಾಕ್ತಾ ಹಾಗೆ ನೀವೆಲ್ಲ ಶ್ರೀ ಲಲನೆಯ ರಸ
ಕಂಡೆಯ 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 ಶ್ರೀಲಲನೆಯ ರಸ ಶ್ರೀಲಲನೆಯ ರಸ ಶ್ರೀಲಲನೆಯ ರಸ ಲಲನೆಯ ರಸ ಲಲನೆಯ ರಸ ಪುರಭಗೆಲಿದು ಕಂಡೆಯ 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 ಶ್ರೀಲಲನೆ ಲಲನೆ 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 ರಸ ಲಲನೆ ರಸ ಲಲನೆ ರಸ ಲಲನೆ ರಸ ಪುರಭಗೆಲಿದು ಕಂಡೆಯ ಲಲನೆಯ ರಸ ಕಂಡೆಯ ಕಂಡೆಯ ಲಲನೆಯ ರಸ ಲಲನೆಯ ರಸ ಪುರಭಗೆಲಿದು ಪುರಭಗೆಲಿದು ಕಂಡೆಯ 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 ಲಲನೆ ಲಲನೆಯ ರಸ ಲಲನೆಯ ರಸ ಲಲನೆಯ ರಸ ಲಲನೆಯ ರಸ ಪುರಭಗೆಲಿದು ಪವರವಾದುದು ಅರಸ ಪುರಭಗೆಲಿದು ಬಳಿರೆ ಬಳಿರೆ ಪವರವಾದುದು ಕಂಡೆಯ ಶ್ರೀಲಲನೆಯ ರಸ ದುರವಗೆಲಿದುದು ಕಂಡೆಯ ಲಲನೆಯ ರಸ ಲಲನೆಯ ರಸ ಲಲನೆಯ ರಸ ಲಲನೆಯ ರಸ ಲಲನೆಯ ರಸ ಲಲನೆಯ ರಸ ಪುರಭಗೆಲಿದು ಪವರವಾದುದು ದುರವಗೆಲಿದುದು ಉಳಿದರಾರು ಉಳಿದರಾರು ಕಾಂಬುದೇನು ಉಳಿದರಾರು ಕಾಂಬುದೇನು ರಣನೇ ಉಳಿದರಾರು ಉಳಿದರಾರು ಕಾಂಬುದೇನು 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 ಉಳಿದರಾರು ಕಾಂಬುದೇನು ಉಳಿದರಾರು ಕಾಂಬುದೇನು ಪೊಲುಗು ನಾದಿ ವೀರರೆಲ್ಲ ಪೊಲುಗು ನಾದಿ ವೀರರೆಲ್ಲ ಪೊಲುಗು
ಯಾರಲ್ಲಿ ಅಭಿಪ್ರಾಯವನ್ನ ಕೇಳ್ತಾ ಇದ್ದೀಯೋ ಹಾ. ಅವರಲ್ಲಿ ಹೇಳುವುದು. ಹಾ. ಹೌದು ಪರಮಾತ್ಮ, ಆಶ್ಚರ್ಯ ಆಗ್ತದೆ. ಒಮ್ಮಿಂದ ಮೇಲೆ ಪ್ರತಿಯೊಬ್ಬರಲ್ಲಿಯೂ ಹಾ. ಅಭಿಪ್ರಾಯವನ್ನ ಕೇಳುವುದಕ್ಕೆ ಮುಂದಾಗ್ತಾ ಇದ್ದಿ. ಹಾ. ಓ ಪರಮಾತ್ಮ, ನಿನ್ನ ನೋಡುವುದೇ ಭಾಗ್ಯ, ನಿನ್ನ ನೋಡುವುದೇ ನಮಗೆ ನೆಮ್ಮದಿ. ಆಗ್ಲಿ. ಮತ್ತೊಂದು ಹಾ. ನಿಜವಾಗಿ ಹಾ. ನನಗೆ ಹೆಮ್ಮೆಯ ಸಂಗತಿ, ಏನು? ನನ್ನ ಬದುಕಿನಲ್ಲಿ ನಿನ್ನನ್ನು ನೋಡ್ತೇನೆ ಎಂಬಂತ ಆಸೆ ಹಾ. ಅದೆಷ್ಟೋ ದಿನಗಳಿಂದ ಇತ್ತು. ಹಾ. ಆದ್ರೆ ಆ ಸೌಭಾಗ್ಯ ಹಾ. ಈಗ ಬಂತಲ್ಲ. ಹಾ. ನಿಜವಾಗಿ ಒಂದರ್ಥದಲ್ಲಿ ಹಾ. ಜೀವನ ಪಾವನವಾದದ್ದು ಹೌದು. ಹಾ. ನಿನ್ನ ನೋಡಿದಾಗ ಹಾ. ನನಗೆ ತಿಳಿಯದ ಹಾಗೆ ಹಾ. ನನ್ನೆರಡು ಕರಗಳು ಜೋಡಲ್ಪಡ್ತವೆ. ಒಳ್ಳೇದು ಒಳ್ಳೇದು. ಆದ್ರೆ ಒಂದು ಏನು? ಹೀಗೆ ನಮಸ್ಕಾರ ಮಾಡುವುದಾ, ಹಾ. ನಿನಗೆ ತಗ್ಗಿ ಬಗ್ಗೆ ನಡೆಯುವುದಾ ಹಾ. ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ? ಒಂದು ನೆಲೆಯಲ್ಲಿ ಸಂಬಂಧಿಕನು ಹೌದು, ಹೌದು. ಅಜ್ಜ ಆಗ್ತಿ. ಹೌದು. ಆದ್ರೆ ಆ ನೆಲೆಯಲ್ಲಿ ಆಲೋಚನೆ ಮಾಡುವುದೇ ಅಲ್ಲ. ಹಾ. ಈಗ ಆಗ್ತಾ ಇರುವುದು ಯುದ್ಧ. ಮಹಾಭಾರತ ಹವಾ. ಹಾ. ಬಳಿರೆ ಬಳಿರೆ ಭವರವಾದುದು ಓ. ಆಗ್ಬೇಕು. ಇನ್ನು ಹಾ. ಆಗ್ಬೇಕು ಅಂತಾದ್ರೆ ಅವರ ನಮ್ಮಲ್ಲಿಯೇ ಅಭಿಪ್ರಾಯ ಸಾಮರ್ಥ್ಯ, ತಿಳ್ಕೊಳ್ಳೋದು. ಅವರ ಸಾಮರ್ಥ್ಯ ಹೌದು. ಅವಲೋಕನ ನನಗೊಂದು ಮನವರಿಕೆ ಆಗ್ಬೇಕಲ್ಲ. ಅಲ್ವಾ? ಆ ಕಾರಣಕ್ಕಾಗಿ ಹಾ. ಅವರಲ್ಲಿ ನೀನು ಅಭಿಪ್ರಾಯವನ್ನ ಕೇಳುವಾಗ ಹಾ. ಅವರೆಲ್ಲ ಹೇಳ್ತಾ ಇದ್ರು ಅವರವರ ಸಾಮರ್ಥ್ಯವನ್ನು ಹೇಳಿ. ಅಲ್ವಾ? ಆದ್ರೆ ಹೇಳುವಾಗ ಹ್ಮ್. ಅವ್ರ ಮುಖವನ್ನ ನೋಡ್ಬೇಕಿತ್ತು. ಹಾ. ಛೇ, ಹಾ. ವೈರಾಗ್ಯ ಬಂದು ಹೋಗ್ತದೆ. ಹೌದಾ? ಹೌದಪ್ಪ, ಯಾಕೆ? ಹೇಳುವಾಗಲೇ ಅಷ್ಟು ಬಳಲಿಕೆ ಅವರಲ್ಲಿ. ಹಾ. ಇನ್ನು ನಾಳೆ ಯುದ್ಧ ಪ್ರಾರಂಭ ಆಯ್ತು ಅಂತಾದ್ರೆ ಹಾ. ಯುದ್ಧ ಮಾಡಿಯಾರ, ಹಾ. ಮಾಡಿ ಜಯದ ಸಿರಿಯನ್ನ ಹಾ. ಸಂಪಾದನೆ ಮಾಡಿಯಾರ ಹಾ. ಕೃಷ್ಣ ಅವರನ್ನ ನಂಬಿ ಹಾ. ಸುಮ್ಮನೆ ನೀನು ನಡೆಯುವುದಲ್ಲ. ಅಂದರೆ ಅವರು ಹೇಳಿದ್ದೆಲ್ಲ ಸರಿಯಲ್ಲ. ಹಾ. ನಿಮ್ಮದೇ ಆಗ್ತದೆ. ನಾನು ಹೇಳುವುದಕ್ಕೆ ಬಂದವ. ನೋಡು ಶಂಕರಸಾದ, ನೋಡು ಎಲ್ಲ ಸಾಸ ತೋರುವೆ, ಜಯದ ಸಿರಿಯ ರೋಡಿ ಬಡಿಯ ಬಯಕೆ ನೀನು. ರೋಡಿ ಬಡಿಯ ಬಯಕೆ ನೀನು. ಬೇಡಲಾರೆ ನಿನ್ನ ಕೃಪೆಯ ನೋಡುವೆವು ಪುರದ ಬೇಡಲಾರೆ ಬೇಡಲಾರೆ ಬಿಡಲಾರೆ. ಓ ಪರಮಾತ್ಮ, ಬರ್ಬರಿಗ. ನೋಡು ಎನ್ನ ಸಾಹಸ ತೋರುವೆ. ಹಾ. ಅವರೆಲ್ಲ ಸಾಹಸವನ್ನ ಪ್ರಕಟಿಸಬೇಕಾದಂತಹ ಹಾ. ಅನಿವಾರ್ಯತೆ ಇಲ್ವೇ ಇಲ್ಲ. ಹಾ. ನಿನ್ನೊಡನೆ ಮಾತನಾಡಬೇಕೆಂದು ಬಂದವ ಅಲ್ಲ, ಹಾ. ನನ್ನಲ್ಲಿ ಎಡಕವಾಗಿರುವಂತಹ ಸಾಮರ್ಥ್ಯವನ್ನ ಹಾ. ತೋರಿಸಬೇಕೆಂದು ಬಂದವ. ಹಾ. ಹಾಗಾಗಿ ತೋರಿಸುವುದಕ್ಕೊಂದು ಅವಕಾಶ ಬೇಕೀಗ. ಏನ್ ಮಾಡ್ಬೇಕು? ನಾನಾ ಹಾ. ಏನು ಮಾಡ್ತೇನಾ? ಏನ್ ಮಾಡ್ತೀಯ? ಇವರೆಲ್ಲ ಹಾ. ಅಭಿಪ್ರಾಯವನ್ನ ಹೇಳುವಾಗ ಹಾ. ಕೃಷ್ಣ ನಿನ್ನ ಕೃಪೆ ಒಂದು ಉಂಟು ಅಂತಾದ್ರೆ ಹಾಗೆ ಮಾಡ್ತೇನೆ, ಹಾ. ಹೀಗ್ ಮಾಡ್ತೇನೆ ಅಂತ ಹೇಳುವುದಕ್ಕೆ ಮುಂದಾದ್ರು. ಹೌದು. ನಾನು ಹಾಗಲ್ಲ. ಹಾ. ಓ ಕೃಷ್ಣ, ಹಾ. ಬೇಡಲಾರೆ ನಿನ್ನ ಕೃಪೆಯ, ಓಹೋ. ನಿನ್ನ ಕೃಪೆಯ ಅವಶ್ಯಕತೆ ಇಲ್ಲವೇ ಇಲ್ಲ. ಹಾ. ನನ್ನಲ್ಲಿರುವಂತಹ ಸಾಹಸದಿಂದಲಾಗಿ ಹಾ. ಅರೆ ಗಳಿಗೆಯಲ್ಲಿ ಹಾ. ಆ ಯುದ್ಧದ ನಿರ್ಣಯವನ್ನು ನಾನು ಕೊಡಬಲ್ಲೆ. ಬರ್ಬರಿಕ. ಕೃಷ್ಣ, ವಯಸ್ಸಿಗೆ ಸಹಜವಾದ ಹುಡುಗರು ಹುಡುಗಾಟ ಮಾಡಿದ್ರೆ ನೋಡ್ಲಿಕ್ಕೂ ಚಂದ, ಕೇಳಲಿಕ್ಕೂ ಚಂದ. ಹೌದು, ಅದೇ ಹುಚ್ಚಾಟ ಮಾಡಿದ್ರೆ ಸರಿಯಲ್ಲ. ನೀ ಮಾಡಿದ ಅದೇ ಹುಚ್ಚಾಟ. ಮರುಳಾಗೆಯ ವೈರಿ ಮೋಗರರಲ್ಲಿ ಮರುಳಾದೆ
ದ್ರೋಣರ ಶಕ್ತಿ ಅರಿಯ ಗೆಲ್ಲುವುದು. ಸುರನದಿ ಸುತ ಇಚ್ಛ ಮರಣಿ ದ್ರೋಣರ ಶಕ್ತಿ ಅರಿಯ ಗೆಲ್ಲುವುದಂತೂ. ಮರುಳಾದ ಮರುಳಾದ ಏನೆಯ ವೈರಿ ಮೊಗರಲ್ಲಿ ಏ ಮರುಳಾದ ಮರುಳಾದ ಏನೆಯ ಮರುಳಾದ ಏನೆಯ ಮರುಳಾದ ಏನೆಯ ವೈರಿ ಮೊಗರಲ್ಲಿ ಇರುವ ವೀರರ ಬಲೆಯ ಮರುಳಾದ ಏನೆಯ ವೈರಿ ಮೊಗರಲ್ಲಿ ಇರುವ ವೀರರ ಬಲೆಯ ನೀನಿರುವ ವೀರರ ಬಲೆಯ ಇರುವ ವೀರರ ಬಲೆಯ ಇದಕ್ಕಿಂತ ಹುಚ್ಚಾಗ್ತದೆ. ಏನಿಲ್ಲ. ಪಾಂಡವರೇನು ಸಾಮಾನ್ಯ ಬಲಯುತರಲ್ಲ. ಹ್ಮ್. ಬಹುಶಃ ಅವರ ಅಧ್ಯಯನದ ಕುರಿತಾಗಿ ನಿನಗೆ ಅರಿವಿಲ್ಲ ಕಾಣ್ತದೆ. ಯಾಕು? ಇಲ್ಲದೆ ಹೋದ್ರೆ ಅವರು ಆಡುವಾಗಲೇ ಬರಲಿ ಸೋತರು. ಹ್ಮ್. ಚೇಷ್ಟೆ ಮಾಡ್ತಾ ಇದ್ದೀಯ, ಕಟಕಿ ಆಡ್ತಾ ಇದ್ದೀಯ. ಅಷ್ಟೆಲ್ಲ ಆಡಬೇಕಾದಂತ ಅವಶ್ಯಕತೆಯೇ ಇಲ್ಲ ಅಂತ ಹೇಳುವುದಕ್ಕೆ ಮುಂದೆ. ಉಂಟು ಉಂಟು ಉಂಟಾ? ಹೌದು, ಆಡಿಯೇ ಮಾಡ್ಬೇಕು ಕೆಲವನ್ನು ಆಡಿಯೇ ಆಡದೆ ಮಾಡ್ಬೇಕು. ಹಾ. ಅದು ಎಲ್ಲರಿಗೂ ಆಗುವಂಥದ್ದಲ್ಲ. ಹ್ಮ್. ನೀನು ಆಡ್ದಿಯಲ್ಲ, ಹ್ಮ್. ಇನ್ನು ಮಾಡುವುದೇನು? ಮಾಡುವ ಮೊದಲು ಆಡಿದ್ದೇನು? ಹೌದು. ಅವರು ಆಡಿ ತೋರಿಸಿದ್ದಾರೆ, ಅದು ನಿನ್ನ ಅನುಗ್ರಹ ಇದ್ದಾರೆ ಅಲ್ವಾ? ಒಳ್ಳೆಯದು. ಅಂತವರ ಮಾತನ್ನು ಗಾಳಿಗೆ ತೂರಿದ ನೀನು ನೋಡಿ ತಂದೆ ಶಬದಿ ಗೆಲುವೆ, ನಾನೇ ಜಯದ ಸಿರಿಯ ರೂಢಿ ಪತಿಯ ಪದಕ್ಕೆ ನೀಡುವೆ. ಅರೆ ಗಳಿಗೆಯಲ್ಲಿ ವಿರೋಧಿಯ ಬಲವನ್ನು ಅರ್ಥ ಮಾಡಿಕೊಂಡು ನಾವು ಉತ್ತರ ಕೊಡಬೇಕಾಗ್ತದೆ. ಓಹೋ. ಹಾ, ಒಬ್ಬರು ಆಚಾರ್ಯ ಭೀಷ್ಮರು, ಸುರನದಿ ಸುತರು. ಅವರ ಯೋಗ್ಯತೆ ಗೊತ್ತಾ ನಿಮಗೆ? ಹುಟ್ಟಿದವರಿಗೆ ಸಾವೆನ್ನುವುದು ಕಟ್ಟಿಟ್ಟ ಬುತ್ತಿ. ಹುಟ್ಟಿದವರಿಗೆ ಹೆರತಲೆಯಲ್ಲಿ ಮೃತ್ಯು ತಾಂಡವಾಡ್ತಾ ಇರ್ತಾಳೆ. ಅದು ಯಾವಾಗ ಯಾರಿಗೂ ಗೊತ್ತಿಲ್ಲ. ನಿನಗೂ ಹೌದು, ನಮಗೂ ಹೌದು. ಅನುಮಾನವೇ. ಆದ್ರೆ ಅವರಿಗೆ ಭೀಷ್ಮರಿಗಲ್ಲ, ಅವರಿಗೆ ಸಾವು ತನಗೆ ಬರಲಿ ಅಂತ ಬಯಸ್ಬೇಕು. ಇಚ್ಛಾ ಬರಲಿ, ಅವರ ಇಚ್ಛೆಗೆ ಬರ್ಬೇಕು ಅಲ್ವಾ? ಹೌದಪ್ಪ. ಮತ್ತೆ ನೀನು ಮುಂದೆ ಹೋದ್ಕೊಂಡು ನಾನು ಸಾವು ಬರಲಿ ಅಂತ ಬಯಸ್ತಾರ. ಇಲ್ಲಪ್ಪ, ಎಂತ ಹುಚ್ಚಾತು ನಾನು ಇದಿರಾದೆ ಅಂತಾದ್ರೆ ಅವರೊಡನೆ ಕಾಡಿಯಾಗಿ ಸೆಣಸಾಡ್ತೇನೆ. ಅವರಿಗೆ ಸಾವು ಈಗಲೇ ನನಗೆ ಸಾವು ಬರ್ಲಿ ಅಂತ ಹೇಳಬೇಕು, ಅವ್ರ ಇಷ್ಟಕ್ಕೆ ಇಚ್ಛಿಸಬೇಕು. ಆ ರೀತಿ ಇಷ್ಟಕ್ಕೆ ಬಿಟ್ಟದ್ದು ಅಲ್ವಾ? ಅವ್ರ ಇಷ್ಟಕ್ಕೆ ಬಿಟ್ಟದ್ದು. ನೀನು ಹೇಳಿದಾಗ ಬರುತ್ತಲ್ಲ, ಛಲ ಬಿಡುವುದಿಲ್ಲ. ಎಲ್ಲ ನೀನು ಬಿಡಬೇಡಪ್ಪ, ಅವರು ಛಲ ಬಿಡುದಿಲ್ಲ. ಹಾಗೆ ನಾನು ಸಾಯುವುದಿಲ್ಲ ಅಂತ ಅವರು ಛಲ ಬಿಡ್ತಿದ್ರೆ ಆಗ ನಿನಗೆ ತೇನು. ಆಗಲಿ. ಇನ್ನೊಬ್ಬರು ಶಾಪಾದಪಿ ಶರಾದಪಿ. ಏನು? ಇದಂ ಬ್ರಾಹ್ಮಣ ಇದಂ ಛಾತ್ರಂ ಶಾಪಾದಪಿ ಶರಾದಪಿ. ಶರದಿಂದಲೂ ಶಾಪದಿಂದ ಕೊಲ್ಲುವ ಯೋಗ್ಯತೆ ಉಳ್ಳವರು ಅಂತವರೆಲ್ಲ ಇದ್ದಾರೆ. ಇದ್ದಾರೆ ಬಿಡು. ಕೃಪರಿದ್ದಾರೆ, ಅಶ್ವತ್ಥಾಮ ಇದ್ದಾರೆ, ಹೌದೌದು ಶಬೆ ಇದ್ದಾನೆ, ಸೈಂಧವ ಇದ್ದಾರೆ. ಅವರೆಲ್ಲರ ವೈರಿ ಮೋಹರದ ಬಲವನ್ನು ಅರಿಯದೆ
ಕೊಲ್ತೇನೆ ಗೆಲ್ತೇನೆ ಎಂತ ಬಂಡಾಟದ ಮಾತು ಇದು. ಇದೆಲ್ಲ ಸಾಧ್ಯ? ಹಾ, ನಿನ್ನೊಂದು ಒಳಗಿದ್ದೊಂದು ಸಣ್ಣ ಸೊಪ್ಪು ಉಂಟು, ಮಾತಾಡ್ಕೊಳ್ತೇನೆ. ಹೌದು. ಎಷ್ಟು? 1 ಕೋಟಿ ಎಟ್ಟಿದೆಯಲ್ಲ. ಅದು ಇವರು ಬಂದು ಯಾವ ಲೆಕ್ಕಕ್ಕೂ ಅಲ್ಲ. ಸುಮ್ಮನೆ ಹುಚ್ಚಾಟ ಮಾಡಬೇಡ, ನಿನ್ನಿಂದ ಆಗುವುದಲ್ಲ. ಅದನ್ನೇ ಲೆಕ್ಕದಲ್ಲಿಟ್ಟು ಮಾತಾಡುವವನಲ್ಲ ಬರ್ಬರಿಕ. ಏನು? ಚಂಡಿಕಾ ಶರಕಟಕ ಚಾಪವನ್ನು ಸಾಲಿಗೆ ಬರ್ಬರಿಕ ಸೇರುವಂತ ಭಾವಿಸಿದೆ ಕೃಷ್ಣ. ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ. ಬರ್ಬರಿಕ ನುಡಿತಾನೆ, ನುಡಿದಂತೆ ಮಾಡುತ್ತಾನೆ. ಅನುಮಾನವ ಮಾಡಿದ್ಮೇಲೆ ಜನ ಹೇಳ್ಬೇಕು, ನೀನು ಮಾಡಿ ತೋರಿಸ್ತೇನೆ. ಏನ್ ಮಾಡ್ತೀನಿ? ಛಲ ಉಂಟು, ಏನ್ ಮಾಡ್ತೀನಿ? ವಿಶ್ವಾಸ ಉಂಟು. ಏನು ಮಾಡ್ತೇನೆ, ಏನು ಮಾಡ್ತೇನೆ? ನಂಬಿರುವಂತಹ ಚಂಡಿಕಾ ಶರದಿಂದ ಅರೆಗಳಿಗೆಯಲ್ಲಿ ಮುಂದಿನ ಚಿತ್ರಣವನ್ನ ಈಗ ನಿನ್ನ ಮುಂದೆ. ಅರ್ಥ ಆಗ್ಲಿಲ್ಲ? ಪೂರ್ತಿ ಅರ್ಥ ನೀ ಹೇಳ್ಬೇಕು. 2 ಪಂಗಡ ಆಯ್ತು. ಕೇಶವ ಕೇಶವ ನೋಡಿದ ದೋಷಿಗಳ ಏನು ಹೆಚ್ಚು ಕಡಿಮೆ ಅರ್ಥ ಆಯ್ತಾ? ಇಲ್ಲ, 2 ತಂಡ ಆಯ್ತು. ಅರ್ಥ ಮಾಡಿಸ್ಬೇಕಾ? ಮಾಡಿಸ್ಬೇಕು. ಇತ್ತಂಡವಾಗಿದೆ. ಆಡಿದ ಮಾತಿನಂತೆ ಮುಂದಿನ ಚಿತ್ರಣವನ್ನು ತೋರಿಸಿದ್ದೇನೆ. ಇದರಲ್ಲಿ 2 ತಂಡ. ಒಂದು ತಂಡದಲ್ಲಿ ಅಲ್ಲ, ಅದು 2 ತಂಡ ಯಾಕೆ ಉಂಟು? ಆ ತಂಡದಲ್ಲಿಯೂ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಹೌದು. ಈ ತಂಡದಲ್ಲಿಯೂ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಹೌದು. ಮತ್ತೆ ಇದರಲ್ಲಿ ಅಳಿಯುವವರ ತಂಡ ಒಂದಾದ್ರೆ ಉಳಿಯುವವರ ತಂಡ ಒಂದು ತಂಡ ಅಳಿಯುವ ತಂಡ, ಹೌದು. ಮತ್ತೊಂದು ಉಳಿಯುವ ತಂಡ. ಹೌದು. ಯಾವ ತಂಡ ಉಳಿಯುವುದು? ಯಾವ ತಂಡ ಅಳಿಯುವುದು? ಈ ಕಡೆ ಯಾವರಳಿವರ್, ಆ ಕಡೆ ಯಾವರುಳಿವರ್. ಹೌದು. ಹಾಗೆ. ಈ ಕಡೆ ಇದ್ದದ್ದು, ಅಲ್ಲ, ಆ ಕಡೆ ಈ ಕಡೆ. ಅಲ್ಲ, ಹರಿಯಲಿ
ನಮಗೂ ಸ್ವತಂತ್ರ ಉಂಟು. ಬರ್ಬೇಕು ಅನ್ನಿಸಿದಾಗ ಬರ್ತದೆ. ನಿಮ್ಮ ಆಯುಧ ಹೌದು, ನಿಮ್ಮ ಸಂಕಲ್ಪ ಮಾತ್ರದಲ್ಲಿ ಬರ್ತದೆ. ಬರ್ತದೆ. ಹೌದು. ಆದ್ರೆ ಈಗ ಬಹುಶಃ ಹಾ. ಹೆದರಿಕೆಯಿಂದ ನೀನು ಹಿಡಿದಿದ್ದೀಯ ಅಂತ ಓ, ಕಾಣ್ತದೆ. ನಿನ್ನ ಕಲ್ಪನೆ ಹಾಕಿ ಆಹಾ, ಭಯಂಕರವಾಯ್ತೇ. ಬಲು ಭಯವಾಯ್ತೇ. ಈಗ ಇದನ್ನೆಲ್ಲ ನೋಡಿದ ಮೇಲೆ ನಿನ್ನ ಉತ್ತರ ಏನು ಅಂತ ಹೇಳು. ಚಂಡ ವಿಕ್ರಮಿ ಬರ್ಬರಿಗನೆ ಚಂಡ ವಿಕ್ರಮಿ ಬರ್ಬರಿಗನೆ ಕಂಡೆ ನುಡಿ
ಒಳಿವ ವೀರರು. ಆ, ಆ, ಆ. ಚಂಡ ವಿಕ್ರಮೇ ನೀನು. ಅನುಮಾನವೇನಿಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ. ಚಂಡಿಕಾ ಶಕ್ತಿಯಿಂದ ಹ? ಅರೆ ಗಳಿಗೆಯಲ್ಲಿ ಇದನ್ನ ತೋರಿಸಿದೆ. ಹಾಗಾಯ್ತು. ಹೇಳಿದ್ರಲ್ಲಿ ವ್ಯತ್ಯಾಸ ಏನ್ ಬಂತು? ಏನು? ಅಳಿವ ತಂಡ ಉಳಿವ ತಂಡ. ಆದ್ರೆ ನಾವಿಬ್ರು ಯಾವ ತಂಡದವರು ಅಲ್ಲ. ನಾವಿಬ್ರು ಮಾತ್ರ ಯಾವ ಕಡೆ ಅಲ್ವಾ? ಅಲ್ವಾ? ನಾನು ತಂಡದಲ್ಲಿ ಇದ್ದೂ ಇಲ್ಲದೆ ಹೋದಾಗ ನೀನು ಯಾವ್ದಕ್ಕೂ ಸಿಕ್ಕುವ ಯಾವ್ದಕ್ಕೂ ಸಿಗ್ಲಿಕ್ಕಿಲ್ಲ. ಅಲ್ವಾ? ಕಂಡೆ ಅಳಿವರ ಕಂಡೆ ಉಳಿದರ ಅಳಿವ ವೀರರ. ಅಳಿವವರು ಅಳಿವವರು ಅಳಿವ ವೀರರ. ಈ ಶಬ್ದ ಬಹಳ ಮುಖ್ಯವಾದ್ದು. ಅಳಿವ ವೀರರ. ಯಾಕೆ? ಯಾಕೆ? ಉಳಿದವರು ವೀರರಲ್ಲ. ಅಳಿದವರು ಯುದ್ಧ ಮಾಡಿದವರು ವೀರ. ಇದು ಕೃಷ್ಣನ ಮಾತು. ಈಗ ಅದಾಯ್ತಲ್ಲ, ನಮ್ಮ ಪದ್ಧತಿ ಎನ್ನ ಕಥೆಯನ್ನು ನನಗೆ ನನ್ನದು ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಉಂಟು. ಇಲ್ಲಿಯವರೆಗೆ ನನ್ನ ಕಥೆ ಹೇಳಿದವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು. ಆದ್ರೆ ನಾನೇನು ಈ ಪ್ರಸಂಗದಲ್ಲಿ ಪ್ರಕರಣದಲ್ಲಿ ನನ್ನ ಕಥೆಯನ್ನು ಜೊತೆಗೆ ನಿನ್ನ ಸ್ಥಿತಿ ಅಂತ ಕೃಷ್ಣ ಅರ್ಥ ಆಯ್ತು. ನಿನ್ನ ಕತೆ ನನ್ನ ಸ್ಥಿತಿ. ಈ ಬರ್ಬರಿಕ ಹೆಡ್ಡನಲ್ಲ. ಅದನ್ನ ಅವನಲ್ಲಿ ಕೇಳುವುದೂ ಇಲ್ಲ. ಅದನ್ನೇ ಒತ್ತಿ ಒತ್ತಿ ಹೇಳಿದ್ದಕ್ಕೆ ನಾನು ಹೆಡ್ರಲ್ಲೆಲ್ಲ ಪ್ರಶ್ನೆ ಮಾಡುದಿಲ್ಲ. ಇನ್ನೊಂದು, ನೀನು ನಿನ್ನ ಕತೆ ಬಗ್ಗೆ ನೀನು ಹೇಳ್ಬೇಕೆಂದು ಬಯಸ್ತಾ ಇದ್ದ. ಹೌದು ಕೃಷ್ಣ ಒಂದು ಹೇಳಬೇಕು. ಇಲ್ಲಿಗೆ ನಮಗೆ ಹೊಸ ಕಥೆಯನ್ನು ಸೃಷ್ಟಿ ಮಾಡಿದವ ನೀನು ಅಲ್ಲ. ಕೆಲವು ನಾನು ಕಥೆ ಮಾಡಬೇಕು ಅಂತ ಅದಾದ ನಾನು ನಡೆದು ಬಂದ ದಾರಿ ಕಥೆ ಅಲ್ಲ. ಎಷ್ಟು ಜನ ನಿನ್ನನ್ನ ನೋಡಿ ಹೊರಬಿರ್ಲಿಲ್ಲ ಹೇಳು. ಎಷ್ಟು ಜನ ಮೇಲೆ ಬರ್ಲಿಲ್ಲ. ಮತ್ತೆ ಬಂದಿದ್ದಾರಪ್ಪ. ಹೌದಪ್ಪ. ಅಲ್ಲ ಈಗ ನಾ ಬಂದದ್ದು ನಿನಗೆ ಅದು ಸಂತೋಷ ದುಃಖ? ನನಗೆ ಸಂತೋಷ. ಅಲ್ವ? ಪ್ರಾಮಾಣಿಕ. ಒಬ್ಬನ ಅನುಕರಣೆ ಮತ್ತೊಬ್ಬ ಮಾಡ್ತಾನಂತಾದ್ರೆ ಅವನ ಪ್ರಭಾವಿತನವನ್ನು ಒಪ್ಕೊಳ್ಬೇಕು ಅಲ್ವಾ? ಹಾಗಾಗಿ ಈಗ ಹೇಳುದು, ನಿಮ್ಮಪ್ಪನ ದಾರಿ ನೀನು ಹಿಡಿಲಿಲ್ಲ ಅಲ್ವಾ? ಅಲ್ವಾ? ಅದು ತಪ್ಪಲ್ವಲ್ಲ? ಖಂಡಿತ ಅಲ್ಲ. ಹಾಗಿದ್ದಾಗ ಮಾತ್ರ ಆದರ್ಶ ವ್ಯಕ್ತಿಗಳು ಅನೇಕರಿದ್ದಾಗ ಇನ್ನು ಹಲವರು ಹುಟ್ಟಿಕೊಳ್ತಾರೆ. ಅದ್ರಲ್ಲಿ ತಪ್ಪೇನು ಅಂತ ಹೇಳುವುದು. ಹುಟ್ಟಿಕೊಳ್ಳಿ ಅನ್ನುವುದು ಹುಟ್ಟಿಕೊಳ್ಳೋದು ಹುಟ್ಟಿಕೊಳ್ಳಿ, ಕೆಟ್ಟದೊಂದು ಹುಟ್ಟದೆ ಅಲ್ವಾ? ಮತ್ತೆ ಎಲ್ಲ ಹೇಳ್ತಾರೆ ಮೂಲವನ್ನ ಇಟ್ಟೇ ನೀವು ವ್ಯವಹಾರ ಮಾಡಬೇಕು ಅಂತ. ಮೊದಲು ಅದರ ಮೌಲ್ಯತೆಯನ್ನು ತಿಳಿಬೇಕು, ಆ ನಂತರ ವ್ಯಾಪ್ತಿಯನ್ನು ಸೃಷ್ಟಿ ಮಾಡುವುದಾಯ್ತು. ಹಾಗಾಗಿ ನನ್ನ ಸ್ಥಿತಿ ಅಂತ ಈಗಲೂ ಹಾಗೆ. ಕೃಷ್ಣ, ಕತೆ ಅಂದ್ರೆ ಏನು, ಸ್ಥಿತಿ ಅಂದ್ರೆ ಏನು ನಾನು ಸರಿಯಾಗಿ ತಿಳಿದಿದ್ದೇನೆ. ಕತೆ ಅಂತ ಆದ್ರೆ ಮುಂದುವರಿಸಬಹುದು, ಸ್ಥಿತಿ ಹಾಗಲ್ಲ, ನಿಂತಲ್ಲಿ ಇರ್ತದೆ. ಅಲ್ಲಿಗೆ ಸ್ಥಗಿತತೆಯನ್ನ ಕಾಣ್ತದೆ. ಅದೊಂದು ಮತ್ತೊಂದು ಆಗಬಹುದು. ಹೇಗೋ
ಸ್ಥಿತಿ ಅಂದ್ರೆ ಹಾಗೆ. ಸ್ಥಿತಿ ಅಂದ್ರೆ ಎಲ್ಲೋ ಇರುವುದಕ್ಕೆ ಸ್ಥಿತಿ ಅಂತ. ಅದು ಮತ್ತೆ ಬರಬಾರದು ಅಂತಿಲ್ಲ, ಮತ್ತೊಂದು ರೂಪ ತಳೆದು ಬರ್ತದೆ. ರೂಪ ತಾಳಿ ಬರಬಹುದು. ಈಗ ಇಲ್ಲಿ ಬರ್ಬರಿಕನ ಸ್ಥಿತಿ, ಈ ರೂಪ ಬಿಟ್ಟು ಬೇರೆ ರೂಪ ತಾಳ್ತೇನೆ ಅಂತ ನೀನ್ ಹೇಳ್ತಾ ಇದ್ದಿ ಅಲ್ಲ ಅದಲ್ಲ, ಹೇಳಿದ್ದೆ ಅಷ್ಟೇ ಅಲ್ವಾ? ಏನು ಅಂತ. ಹಾಗಾಗಿ ಇಲ್ಲಿ ನನ್ನ ಯಾಕಂದ್ರೆ ನಿನ್ನಲ್ಲಿರುವುದು ಚಂಡಿಕಾ ಶಕ್ತಿ, ನನ್ನಲ್ಲಿರುವುದು ಚಕ್ರ ಅಲ್ವಾ? ಈಗ ಬಲ ಅದರ ಮೇಲೆ ಚಕ್ರವ ಚಂಡಿಕೆ ನಮ್ಮಿಬ್ಬರ ಮಧ್ಯೆ ದೂರ ಆಯ್ತು ಅಂತ. ಹೌದು. ಇಲ್ಲಿಯ ತನಕ ಪ್ರಾಬಲ್ಯತೆಯನ್ನ ಚಕ್ರ ಕಂಡಿರಬಹುದು, ಆದ್ರೆ ಈಗ ಬಂದದ್ದು ಸಾಮಾನ್ಯ ಶಕ್ತಿ ಅಲ್ಲವೇ ಅಲ್ಲ, ಚಂಡಿಕಾ ಶಕ್ತಿ. ನಮ್ಮಿಬ್ಬರ ಮಧ್ಯೆ ದೂರ ಆಯಿತು ಅಂತಾದ್ರೆ ಅದಕ್ಕೆ ಚಕ್ರಕ್ಕೆ ಅದರಲ್ಲಿ ಚಕ್ರಕ್ಕೆ ಗೆಲುವು ಬಂತ ಕೃಷ್ಣ. ಇಲ್ಲಿಗೆ ಬರ್ಬರೀಕನ ಅಂತ್ಯ. ಆದರೆ ಉಂಟು ಇಲ್ಲಿಗೆ ನಮ್ಮ ದೂರದಲ್ಲಿ ನಿನ್ನ ಚಕ್ರ ಸೋಲುಂಡಿತು ಅಂತ ಆದ್ರೆ ಇಲ್ಲಿಗೆ ಕೃಷ್ಣನ ಅಂತ್ಯ. ತುರದಿ ಗೆಲ್ಲುವುದು ಚಕ್ರವಾದರೆ ಮರಣ ಹೊಂದುವೆ ನಾನು ಚಂಡಿಕಾ ಶಕ್ತಿ ಇಂದಲ ಮೇಲೆ ಮೀರಿದರೆ ಚಕ್ರ ಸಾಕ್ತದೆ. ಚಕ್ರ ನಿನ್ನ ನಿರ್ಧಾರ ನೀನು 2 ಗೋಡೆಗಳಲ್ಲಿ ಬೈತೆ, ಅದು ಗೆದ್ರೆ ಇದು ಸಾಕ್ತದೆ, ಇದು ಗೆದ್ರೆ ಸಾಯುವುದಂತೂ ನಾನು ಹೇಳ್ತೇನೆ ಏನು ಗೆಲ್ಲುವುದು ಚಕ್ರ. ಕೃಷ್ಣ, ನೀನು ಹೇಳಿದ ಮಾತು ಅವರೆಲ್ಲ ಕೇಳಬಹುದು. ನಿನ್ನ ಕೈಗೊಂಬೆಗಳು ಬರ್ಬರಿಕಾಗಲ್ಲ, ಸ್ವತಂತ್ರವಾಗಿ ಬಂದವ, ಎಲ್ಲ ವಿದ್ಯೆಗಳನ್ನ ಸಂಪಾದಿಸಿದವ. ನಾಳೆ ಅಂತಾದ್ರೆ ಪ್ರತಿಯೊಬ್ಬರ ಬಾಯಲ್ಲಿ ಭರ್ಬರಿಕ ಭರ್ಬರಿಕ ಎಂಬುದಾಗಿ ಅವರು ಕೊಂಡಾಡಬೇಕು. ಆ ರೀತಿ ಸಾಧನೆಯನ್ನ ಮಾಡಬೇಕಾದವ. ಅದಕ್ಕೆ ಪ್ರಥಮ ನೀನೇ, ನಿನ್ನಿಂದಲೇ ಆರಂಭ. ಇದು ಚಕ್ರ ಕೃಷ್ಣನ ಕೈಲದ್ದದ್ದು ಅಂತ ತಿಳ್ಕೊಳ್ಬೇಡ. ಮೂಲ ಸುದರ್ಶನ. ಗೆಲ್ಲುವುದು ಚಕ್ರವೇ, ಗೆಲ್ಲುವುದು ಚಂಡಿಕೆಯೇ, ಗೆಲ್ಲುವುದು ಚಕ್ರ ಚಂಡಿಕೆಯೇ, ಗೆಲ್ಲುವುದು ಹರ ಹರೇನ ಕೃತವು ಶಿರಾರಿದನಿಗೆನ್ನ ತಳನಣುಗನ ಎಂದು ಮರುದ ಹಾಡುಗಲ್ಲದ ಹಸುಳೆ ಇವರನ್ನ ಕೊಂದು ಕಳೆದಿದ್ದೀಯ. ಇದು ಯಾಕೆ ಹೀಗೆ ಏನೂ ಅರ್ಥ ಆಗ್ಲಿಲ್ಲ ನನಗೆ. ಪಾಂಡವರ ವಂಶದ ಕುಡಿ ಎಂದು ನನಗೆ ಗೊತ್ತಿಲ್ವೇ? ಆದ್ರೂ ಕೊಂದೆ ಯಾಕೆ ಗೊತ್ತಾ? ಅವ ಇವತ್ತಿನ ಪ್ರಸಂಗದಲ್ಲಿ ಒಂದು ಜಾತಿಯ ಅತಿಥಿ ಕಲಾವಿದ ಇದ್ದ ಹಾಗೆ. ಹೌದು, ಇಲ್ಲೇ ಇದ್ದವನಲ್ಲ, ಮೇಲ್ಲೋಕದಲ್ಲಿ ಗಂಧರ್ವ ಲೋಕದಲ್ಲಿ ಸುವರ್ಚಸ ಎನ್ನುವ ಗಂಧರ್ವ ಬ್ರಹ್ಮನ ಸಭೆಯಲ್ಲಿ ಅಸಭ್ಯವಾಗಿ ವರ್ತಿಸಿದ್ರಿಂದ ಬ್ರಹ್ಮನೇ ಶಾಪ ಕೊಟ್ಟ. ಭೂಲೋಕದಲ್ಲಿ ಮಾನವ ಯೋನಿಯಲ್ಲಿ ಕೆಲಸುವಂತ. ಸರಿ, ಪಶ್ಚಾತ್ತಾಪಗೊಂಡ ಆತ ಬೇಡ, ಭೂಲೋಕದ ಸಹವಾಸ ನನಗೆ ಬೇಡ, ಭೋಗಭೂಮಿಯಾದ ಈ ಗಂಧರ್ವ ಲೋಕ ನನಗೆ ಬೇಕು ಅಂತ ಹೇಳಿದ. ಆಮೇಲೆ ಬ್ರಹ್ಮನೇ ವಿಚಾಪವಿಟ್ಟ. ನಾರಾಯಣನೇ ಕೃಷ್ಣನಾಗಿ ಬಂದು ನಿನಗೆ ಅವಸಾನವನ್ನು ನೀಡಿ ನಿನಗೆ ಮೋಕ್ಷ ಕಳುಹಿಸುತ್ತಾನೆ. ಹಾಗಾಗಿ ಸತ್ತ. ನಾಳಿನ ಯುದ್ಧದ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇರೋಣ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮಂಗಳ ಹಾಡೋಣ. ಸಜ್ಜನ ಸತ್ಯಕ್ಕೆ ಧರ್ಮವ ನಡೆಸಿದ ತೋಳನ